ಮೂಲೆಗುಂಪಾದ ನೆಲ್ಲುಡಿಯ ಏತ ನೀರಾವರಿ ಯೋಜನೆ ಅಧಿಕಾರಿಗಳ ವಿರುದ್ಧ ರೈತರ ಗಂಭೀರ ಆರೋಪ. 7 ವರ್ಷದಿಂದ ಚಾಲನೆ ಇಲ್ಲ, ಬಾವಿಯ ಹೂಳೆತ್ತುವ ಕೆಲಸ ನಡೆದಿದೆ. 625 ಎಕರೆಗೆ ಹೋಗುವ ನೀರು 6 ಎಕರೆಗೂ ಕೂಡ ತಲುಪಲ್ಲ. ರೈತರ ಗೋಳು ಕೇಳವ್ರ್ಯಾರು? ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ನೆಲ್ಲುಡಿ ಗ್ರಾಮದಲ್ಲಿ ಇರುವಂತಹ ಏತ ನೀರಾವರಿ ಯೋಜನೆ ಸುಮಾರು 7 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆಯವರು ಇತ್ತ ಕಣ್ಣು ಹಾಯಿಸಿಲ್ಲ. ಎಸ್ ವೀಕ್ಷಕರೇ, ನಾವು ತೋರಿಸ್ತಾ ಇರೋ ಈ ದೃಶ್ಯವನ್ನ ಒಮ್ಮೆ ನೋಡಿ. ಸುಮಾರು ವರ್ಷಗಳಿಂದ ಈ ಯಂತ್ರಗಳು ಕಾರ್ಯನಿರ್ವಹಿಸ್ತಾ ಇಲ್ಲ, ಸರಿಯಾದ ನಿರ್ವಹಣೆ ಕೊರತೆ ಇದೆ. ವಿಪರ್ಯಾಸ ಏನಪ್ಪಾ ಅಂದ್ರೆ ಯೋಜನೆಯಿಂದ 625 ಎಕರೆಗೆ ತಲುಪಬೇಕಾಗಿದ್ದ ನೀರು 6 ಎಕರೆಗೂ ಕೂಡ ಸರಬರಾಜು ಆಗ್ತಾ ಇಲ್ಲ. ಇನ್ನು ರೈತರ ಆರೋಪಗಳನ್ನ ನೋಡೋದಾದ್ರೆ 7 ವರ್ಷಗಳಿಂದ ಯಂತ್ರಗಳು ಚಾಲ್ತಿ ಇಲ್ಲ, ಬಾವಿ ಹೂಳೆತ್ತುವ ಕೆಲಸ ನಡೆದಿಲ್ಲ. ಯಂತ್ರಗಳ ಆಪರೇಟರ್ ಮತ್ತು ವರ್ಕ್ ಇನ್ಸ್ಪೆಕ್ಟರ್ ಕಾಣೆಯಾಗಿದ್ದಾರೆ. ಅಂದ್ರೆ ಯಾವೊಬ್ಬ ಸಿಬ್ಬಂದಿಯೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಬೇಸಿಕ್ ಸಾಮಗ್ರಿಗಳೇ ಇಲ್ಲ, ವಿದ್ಯುತ್ ಪೂರೈಕೆ ಇಲ್ಲ, ಸ್ವಚ್ಛತೆಯಂತೂ ಇಲ್ಲವೇ ಇಲ್ಲ. ಸಂಬಳ ಬರ್ತಾ ಇದೆ ಅಂದ್ರೆ ಸಂಬಳ ತಗೊಳ್ಳೋ ಸಿಬ್ಬಂದಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಇನ್ನು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ರೈತರು ಕಾಲ್ ಮಾಡಿದ್ರೆ ಕ್ಯಾರೆ ಎನ್ನುತ್ತಿಲ್ಲ, ಕಾಲ್ ರಿಸೀವ್ ಮಾಡಲ್ಲ. ಒಟ್ಟಾರೆಯಾಗಿ ರೈತರಿಗೆ ಸ್ಪಂದಿಸ್ತಾ ಇಲ್ಲ. ಏನೋ ಇದರ ಬಗ್ಗೆ ರೈತರು ಸುದ್ದಿ ಟಿವಿಯೊಂದಿಗೆ ಮಾತನಾಡಿದ್ದಾರೆ ನೋಡಿ. ಮೋಟ್ರ್ ಸ್ಟಾರ್ಟ್ ಆಗಿಲ್ಲ ಸರ್, ಇದು ಭಾಳ ದಿನದಿಂದ ಜುಲೈ ತಿಂಗಳಿಂದ ಹೇಳ್ತಾ ಇದ್ದೀವಿ ಸ್ಟಾರ್ಟ್ ಮಾಡಿ ಕೊಡು ಸರ್ ಅಂತ. ಅವ್ರು ಸ್ಟಾರ್ಟ್ ಮಾಡೋಕ್ಕೆ ಬಂದಿಲ್ಲ. ಅವ್ರಿಗೆ MLA ಗಮನಕ್ಕೆ ಹಾಕಿವಿ, ಎಲ್ಲರಿಗೆ ಹಾಕಿವಿ ನಾವು. ಈಗೆಲ್ಲ 300 ಎಕರೆ ಹರಿಯೋದು 3 ಸೆಂಟ್ ಸರ್ದಿಲ್ಲ ಬಗಲಾಗ, ಗದ್ದೆಗಳು ಬಗಲಾಗ ನೋಡ್ರಿ ಎಲ್ಲ ಇದಾಗಿಬಿಡುತ್ತೆ. ಇದ್ರಾಗಿರೋ ಸಾಮಾನು ಇದ್ದದ್ದು ಎಲ್ಲ ಬರ್ಸ್ಕೊಂಡು ಇದಕ್ಕೆ ಏನು ಬಿಲ್ ಆಗೋದು ಎಲ್ಲ ಬಿಲ್ಲೆಲ್ಲ ತಗೊಂಡ್ರೆ ಅದ್ರ ಕೆಲಸ ಮಾಡೋದು. ಇಲ್ಲಿ ಬಗಲಾಗ ಪಕ್ಕದೂರಾಗ ಜೌಕ್ ಸ್ಟಾರ್ಟ್ ಆಗೈತೆ ರೀ, ಪಕ್ಕದೂರಾಗ ಜೌಕ್ ಸ್ಟಾರ್ಟ್ ಮಾಡ್ರಿ. ಇಲ್ಲಿ ಕೋಲ್ಡ್ ಕ್ರಾಶ್ನಾಗ ಅದು ಒಂದು ಸ್ಟಾರ್ಟ್ ಆಗೈತೆ, ಇದು ಸ್ಟಾರ್ಟ್ ಮಾಡಿಲ್ಲ. ಇನ್ನೂವರೆಗೆ ಹಂಗೆ ಇದೆ, ಗದ್ದೆಗಳೆಲ್ಲ ಹಚ್ಕೊಂಡಿಲ್ಲ. ಜೂನ್ ತಿಂಗಳಿಂದ ಹೇಳ್ತಾ ಇದ್ವಿ, ಇವ್ರು ಜೂನ್ ಇಲ್ಲ ಜುಲೈ ಆಗಸ್ಟ್ ಮುಗಿದು ಬಿಡ್ತೀರಿ. ಇವತ್ತೇ ಲಾಸ್ಟ್ ಆಗಸ್ಟ್ ಬರೋ ದುಡ್ಡೆಲ್ಲ ಇದೆಲ್ಲ ದೋಚ್ಕೊಂತಾರೆ. ಆದ್ರೆ ಇನ್ನು ತಿರುಗಿ ನೋಡಲ್ಲ. ಇದಕ್ಕೊಂದು ಆಪ್ರೇಟರ್ ಇಲ್ಲ ಸರಿಯಾಗಿ. ಈಗೊಂದು ವರ್ಷ ಆಯ್ತು ಸಂಬಳನೇ ಕೊಟ್ಟಿಲ್ಲ ಸರ್. ಕೆಲವು ಪೈಪ್ಲೈನ್ ಇದ್ದಾರೆ ಹಚ್ಕೊಂಡ್ರೆ ನಾವು ಬಡವರು ನಮ್ಮ ಕೈಲಿ ಆಗಂಗಿಲ್ಲ. ನಾವು ಇದನ್ನೇ ಕಾಯ್ಕೊಂತ ಇದೀವಿ. ಆದ್ರೆ ಎಲ್ಲರ ಗಮನಕ್ಕೆ ಹಾಕಿವಿ, ನಾವು MLA ಗಮನಕ್ಕೆ ಹಾಕಿವಿ, ಎಲ್ಲರಿಗೆ ಹಾಕಿವಿ. ಆದ್ರೆ ಈಗ ನೋಡ್ರಿ, ಈಗ ಅವನಿಗೆ AWಗೆ ಫೋನ್ ಮಾಡ್ತೀನಿ, ಅವ್ನು ಫೋನ್ ಎತ್ತಕ್ಕಿಲ್ಲ ತಿಂಗಳಾತಿಗೆ. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. 3-4 ವರ್ಷದಿಂದ ಭಾಳ ಕಿರಿಕಿರಿ ಸರ್, ಭಾಳ ಹೊತ್ತ ಇದರಿಂದ ಐತೆ. ಬಗಳಗೆಲ್ಲ ಪಕ್ಕದೂರಾಗೆಲ್ಲ ನಡೀತಾವೆ, ಇದು ಒಂದು ನಡೆಯುವಲ್ತು. AW ಹೋಗಿವಿ ಸರ್, ಅವ್ರ ಹತ್ರ ಹೋಗಿವಿ. ನಾಳೆ ಕಳಿಸ್ಬಿಡ್ತಂತ ಅಂತ ಹೇಳ. ನಾಳೆ ಕಳಿಸ್ಬಿಡ್ತಂತ ಆದ್ಮೇಲೆ 2.5 ತಿಂಗಳಾಗೈತಿ ನಾವು ಕಾಯಕತ್ತೀವಿ. ಈಗ ಸುಮಾರು ತಿಂಗಳಿಂದ 1.5 ತಿಂಗಳಿಂದ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡವಲ್ಲ ಅವನು. ಸರ್, ಇದು ಸುಮಾರು ವರ್ಷಗಳಿಂದ ಇರ್ತಕ್ಕಂಥ ಒಂದು ಸಮಸ್ಯೆ. ಏನಪ್ಪ ಅಂತಂದರೆ 625 ಎಕರೆಗೆ ಇರ್ತಕ್ಕಂಥ ನೀರಾವರಿಯನ್ನು ಸೌಲಭ್ಯವನ್ನು ಒದಗಿಸಬೇಕಾಗಿರ್ತಕ್ಕಂಥ ಸಣ್ಣ ನೀರಾವರಿ ಯೋಜನೆ, ಏತ ನೀರಾವರಿ ಯೋಜನೆ ಐತೆ ಸರ್. ಇಲ್ಲಿ ಪ್ರತಿ ಸತೆ ಹೋಗ್ತೀವಿ ಅಧಿಕಾರಿಗಳ ಹತ್ರ, ಸರ್ ಇದನ್ನು ನಮಗೆ ನೀರಾವರಿಗೆ ಅನುಕೂಲ ಮಾಡಿಕೊಡ್ರಿ ಅಂತ ಕೇಳ್ತೀವಿ. ಅವ್ರು ಒಂದು ಸತೆನೂ ಸಹ ನಮ್ಮ ಮಾತುಗಳನ್ನ ಗಮನದಲ್ಲಿ ಇಟ್ಕೊಳೋದೇ ಇಲ್ಲ. ಕಳಿಸ್ತೀವಿ ಅಂತಾರೆ, ಕಳಿಸ್ತಾರೆ. ಹಳ್ಳಕ್ಕೆ ನೀರು ಬರೋದಕ್ಕಿಂತ ಮುಂಚೆನೇ ಹೋಗಿ ಅವ್ರನ್ನ ಭೇಟಿಯಾಗಿ ಬಂದಿದ್ವಿ, ನಂತರನೂ ಭೇಟಿ ಆಗಿವಿ. ಮತ್ತೆ ಫೋನ್ಗಳನ್ನು ಮಾಡ್ತೀವಿ, ನಮ್ಮ ಫೋನ್ಗಳನ್ನು ಅವ್ರು ಪಿಕ್ ಮಾಡಲ್ಲ. ಅದಾದಮೇಲೆ ಇಲ್ಲಿ ನೋಡ್ರಿ, ನೀವೇ ಇಲ್ಲಿ ಇರ್ತಕ್ಕಂಥ ಯಂತ್ರಗಳನ್ನು ನೋಡ್ರಿ ನೀವು. ಒಂದು ಯಂತ್ರಗಳು ಸ್ವಲ್ಪ ಮೋಟ್ರ್ಗಳು ಏನು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಬರ್ತಕ್ಕಂಥ ಅನುದಾನ ಎಲ್ಲಿ ಹೋಗ್ತದೆ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ನಮಗೆ ಕೇಳ್ಕೊಳ್ಳೋದಿಷ್ಟೇ, ಅನುದಾನ ಏನಾದರೂ ಮಾಡಿಕೊಳ್ರಿ, ನಮಗೆ ಗದ್ದಿಗೆ ನೀರು ಹರಿಬೇಕು. ಅದಕ್ಕೇನು ಮಾಡಿಕೊಡ್ತಿರೋ ಅದನ್ನೇನು ಹೇಳ್ತಿರೋ ನಾವೆಲ್ಲರೂ ಗಮನಕ್ಕೂ ತಂದಿದ್ದೀವಿ, ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ, MLA ಅವರ ಗಮನಕ್ಕೂ ತಂದಿದ್ದೀವಿ. ಹಾಗೆಯೇ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಇದು ಸಮಸ್ಯೆಯನ್ನು ಸಹ ನಾವು ಬರವಣಿಗೆ ಮುಖಾಂತರ ಕೂಡ ಕೊಟ್ಟಿದ್ದೀವಿ. ಆದರೂ ಸಹ ಇಷ್ಟೆಲ್ಲ ಮಾಡಿದ್ರು ಈ ಸಮಸ್ಯೆ ಬಗೆಹರಿದಿಲ್ಲ. ಹಾಗಾದರೆ ಈಗ ಇಲ್ಲಿರ್ತಕ್ಕಂಥ ರೈತರ ಒಂದು ಪರಿಸ್ಥಿತಿ ಏನು? ಹಂಗೇನಾರು ಇತ್ತಪ್ಪ ಅಂತಂದರೆ ನಮ್ಮ ಬೆಳೆಗಳಿಗೆ ಏನು ನೀವು ನಷ್ಟ ತುಂಬಿಕೊಡೋದಾದ್ರೂ ನಷ್ಟ ತುಂಬಿಕೊಡ್ರಿ. ನಾವು ಗದ್ದೆನೇ ಹಚ್ಚಿಲ್ಲ, ಬೇಕಾದ್ರೆ ಆ ಗದ್ದೆಗಳಲ್ಲಿ ಏನೋ ಬರ್ರಿ ತೋರಿಸ್ತೀನಿ. ನಮ್ಮ 600 ಕೂಡ ಹಚ್ಚಿಲ್ಲ ನೋಡ್ರಿ. 600 ಇಲ್ಲೇ ಕಾಣ್ತದೆ ನೋಡ್ರಿ, 625 ಎಕರೆಗೆ ಅಂತಂದು ಬರ್ದಾರೆ. ಹೆಸರು ಮಾತ್ರ ಹಂಗಿದೆ, ಆದ್ರೆ 6 ಎಕರೆ ಕೂಡ ಹರಿತೇ ಇಲ್ಲ. ಮತ್ತೆ ಹಿಂಗಾದ್ರೆ ಸರ್ಕಾರದ ಮಟ್ಟಕ್ಕೆ ಸರ್ಕಾರಕ್ಕೆ ಮೋಸ ಮಾಡ್ದಂಗೆ ಇಂಥ ಒಂದು ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ಮುಟ್ಟಿಸ್ರಿ, ಬೇಗನೆ ನಮಗೆ ಕೆಲಸ ಮಾಡಿಕೊಡೋಕ್ಕೆ ಅನುವು ಮಾಡಿಕೊಡ್ರಿ ಅಂತ ನಿಮಗೆ ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ರಿ ಅಂತ ಕೇಳ್ಕೊಳ್ತೀವಿ ಸರ್. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರಾ ಇಲ್ವಾ ಕಾದು ನೋಡಬೇಕಾಗಿದೆ. ರಘುವೀರ್, ಸಿದ್ದಿ ಟಿವಿ, ಕಂಪ್ಲಿ.